ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ರಹ್ಮಣ್ಯ, ಏನು ಇದೆಲ್ಲ? ಇಂದ್ರಮ್ಮನವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಏನಾಗಿದೆ ಅಂತ ನಿಧಾನಕ್ಕೆ ವಿಚಾರಿಸೋಣ. ಏನ್ ವಿಚಾರಿಸೋದು? ಏನ್ ನಿಧಾನಕ್ಕೆ ವಿಚಾರಿಸ್ಬೇಕು? ಬಂದು ನಿಂತಿದ್ದಾರಲ್ಲ ಕಣ್ಣೆದುರಿಗೆ ನಾಯಿಗಳ ತರ. ನಾನು ಇದೆಲ್ಲ ಮಾಡಿದ್ದು ಮಕ್ಕಳಿಗೋಸ್ಕರ, ಇವ್ರು ಚೆನ್ನಾಗಿರ್ಲಿ ಅಂತ. ಇದೆಲ್ಲ ಮಾಡಿದ್ರು ನನ್ನ ಬೆನ್ನಿಂದನೇ ಚೂರಿ ಹಾಕ್ಬಿಟ್ರಲ್ಲ ನೀವು. ಇಲ್ಲ, ನನ್ನ ಮಗಳಿಗಿಲ್ದಿರೋ ಯಾರೊಬ್ಬರ ಯಾಕೆ ಬೇಕು ನನ್ಗೆ? ಯಾಕೆ ಬೇಕು ಇದೆಲ್ಲ ನನಗೆ? ಬೇಡ, ನಿನ್ನ ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ ಕಣೋ. ಆದ್ರೆ ನನ್ನ ಮಗಳ ಜೀವನನ ಬೆಂಕಿ ತಳ್ಳಿ ಇನ್ಯಾವ ಕೊಟ್ಟಿಗೆ ತಾಳಿ ಕಟ್ಟಿ ಬಂದ ನಿಂತಿದ್ಯಲ್ಲ ಕಳ್ಳನ ಹಾಗೆ. ಇಲ್ಲ ಇಲ್ಲ, ನಿಮ್ಮನ್ನ ಯಾರು ಸುಮ್ಮನೆ ಬಿಡಲ್ಲ. ನಾನು ನಿಮ್ಮನ್ನ ಯಾರು ಸುಮ್ಮನೆ ಬಿಡಲ್ಲ. ನಿಮ್ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ಈಗ ಯಾವ ನಿರ್ಧಾರನ ತಗೋಬೇಡಿ. ಈಗ ಆಗ್ಬೇಕಾಗಿರೋ ಕಾರ್ಯನ ಮಾಡಿ ಮುಗ್ಸೋಣ. ಇಲ್ಲ ಅಂತ ಏನ್ ನಡೆಯ ಕಾರ್ಯ? ನನ್ನ ಮಗಳನ್ನ ನಿನ್ನ ಮಗ ಬೆಂಕಿ ತಳ್ಳದ ಮೇಲೂ ನಿನ್ನ ಮಗಳನ್ನ ನಾನು ಮರ ತುಂಬಿಸ್ಕೋಬೇಕಾ? ಅವ ಏನ್ ಮಾತಾಡ್ತಿದ್ಯಮ್ಮ? ಹಾಳಾಗಿರೋದು ನಿನ್ನ ತಂಗಿ ಜೀವನ ಕಣೋ. ನಿನ್ನ ತಂಗಿ ಜೀವನ ಹಾಳು ಮಾಡ್ದವ್ ತಂಗಿನ ನೀನ್ ಮದುವೆ ಮಾಡ್ಕೋತೀಯಾ? ಅವಳ ಜೀವನ ಕೊಡ್ತೀಯಾ? ಏ ಮುಟ್ಟಾಳ, ಹಾಗೇನಾದ್ರೂ ಹೇಳಿದ್ರೆ ನೀನು ನಿಂತ ಜಾಗದಲ್ಲೇ ನಾನು ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಲೇಟರ್ಸು, ಇನ್ನು ಏನ್ ನೋಡ್ತಾ ನಿಂತಿದ್ಯಾ? ಕರ್ಕೊಂಡು ಹೋಗು ಇವಳನ್ನ. ರೀ, ನೀವು ನಡೀರಿ. ಅಲ್ವೇ ಇಂದ್ರ, ನೋಡಿ, ಮಾತಾಡ್ಬೇಡಿ. ಸುಮ್ನೆ ನಾನು ಹೇಳ್ದಂಗೆ ನಡೀತೀರೋ ಅಥವಾ ಇಲ್ಲೇ ಬೆಂಕಿ ಹಚ್ಕೊಳ್ಳ ಮೈಗೆ. ನಿಮ್ ಬಾಪ ನಾವೇನು ಮಾಡ್ತಿಲ್ಲ ಪದ್ಮನಾಭ ಅವ್ರೆ. ಮಾಡಿರೋದೆಲ್ಲ ನಿಮ್ಮ ಸುಪುತ್ರ ನನ್ ಮಗಳ ಜೀವನಕ್ಕೆ ಬೆಂಕಿ ಹಚ್ಬಿಟ್ಟ. ಏ ವರದಾ, ನಡಿಯೋ. ಹೋಯ್ತು, ಎಲ್ಲ ಹಾಳಾಗೋಯ್ತು. ಇವನ್ನ ನಂಬ್ಕೊಂಡು ನಮ್ ಮನೆ ಮಾನ ಮರ್ಯಾದೆನ ನಾವೇ ಕಳ್ಕೊಂಡ್ಬಿಟ್ವಿ. ಇವನನ್ನ ಯಾವಾಗ ವಿಚಾರಿಸ್ಕೋಬೇಕೋ ಅವಾಗ್ಲೇ ವಿಚಾರಿಸ್ಕೊಳ್ಳೋಣ. ಏ ವರ್ಧ, ಏನೋ ನಿಂತ್ಕೊಂಡಿದ್ಯಾ? ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ ವರ್ಧ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.